ಒಂದಾನೊಂದು ಕಾಲದಲ್ಲಿ ಸಮುದ್ರದ ತೀರದ ಬದಲಿಗೆ ಕರ್ನಾಟಕದ ಒಂದು ಸುಂದರ ಹಳ್ಳಿಯ ಹತ್ತಿರ ಕೆರೆಗೆ ಒಬ್ಬ ಪುಟ್ಟ ಹುಡುಗಿ ಆಟವಾಡುತ್ತಿದ್ದಳು. ಆಕೆ ನೀರಿನ ಹತ್ತಿರ ಮರಳಿನಲ್ಲಿ ಚಪ್ಪಲಿ ಹಾಕಿಕೊಂಡು ಆಟದಲ್ಲಿ ತಲ್ಲೀನಳಾಗಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಒಂದು ದೊಡ್ಡ ಅಲೆ ಬಂದು ಆಕೆಯ ಚಪ್ಪಲಿ ನೀರಿನಲ್ಲಿ ತೇಲಿ ಹೋಯಿತು. ಆಕೆಗೆ ತುಂಬ ದುಃಖವಾಯಿತು. ಅಕ್ಕಪಕ್ಕ ನೋಡಿದಾಗ ಯಾರೂ ಇಲ್ಲ. ಆಕೆ ಬೇಸರದಿಂದ ಮರಳಿನ ಮೇಲೆ ಬೆಳೆದಳು, ಕೆರೆ ಕಳ್ಳ. ಸ್ವಲ್ಪ ಹೊತ್ತಿನ ನಂತರ ಅದೇ ಕಡೆಗೆ ಒಬ್ಬ ಹುಡುಗ ಈಜಲು ಬಂದಿದ್ದ. ಆತನಿಗೆ ಈಜು ಬಾರದ ಕಾರಣದಿಂದ ಅವನು ನೀರಿನಲ್ಲಿ ಮುಳುಗಿ ಸತ್ತು ಹೋದ. ಹುಡುಗನ ತಾಯಿ ಅಲ್ಲಿಗೆ ಬಂದಾಗ ಆಕೆ ಕಣ್ಣೀರಿನಲ್ಲಿ ಮುಳುಗಿದಳು ಮತ್ತು ದುಃಖದಿಂದ ಮರಳಿನಲ್ಲಿ ಬರೆದಳು, ಕೆರೆ ಹತ್ಯೆಗಾರ. ಇನ್ನು ಕೆಲ ಹೊತ್ತಿನ ನಂತರ ಅದೇ ದಾರಿಯಲ್ಲಿ ಹಾದು ಹೋಗುತ್ತಿದ್ದ ಒಬ್ಬ ವೃದ್ಧನಿಗೆ ನೀರಿನ ಹಂಚಿನಲ್ಲಿ ಒಂದು ಚಿಕ್ಕ ಬಂಗಾರದ ಉಂಗುರ ಸಿಕ್ಕಿತು. ಅದು ಯಾರೋ ಕಳೆದುಕೊಂಡಿದ್ದ ಅಮೂಲ್ಯವಾದ ಉಂಗುರ. ವೃದ್ಧನಿಗೆ ತುಂಬ ಸಂತೋಷವಾಯಿತು ಮತ್ತು ಅವನು ಮರಳಿನಲ್ಲಿ ಬರೆದ, ಕೆರೆ ದಯಾಳು. ಮತ್ತೊಂದು ಕ್ಷಣದ ಬಳಿಕ ಕೆಲವು ಮೀನುಗಾರರು ಅಲ್ಲಿ ಬಂದರು. ಅವರು ತಮ್ಮ ಜಾಲವನ್ನು ಕೆರೆಯಲ್ಲಿ ಹಾಕಿ ಹಲವಾರು ಮೀನುಗಳನ್ನು ಹಿಡಿದರು. ಅವರಲ್ಲಿ ಒಬ್ಬ ಸಂತೋಷದಿಂದ ಮರಳಿನಲ್ಲಿ ಬರೆದನು, ಕೆರೆ ನಮ್ಮ ಪಾಲಕ. ಹೀಗೆ ನೋಡಿದರೆ ಎಲ್ಲರೂ ಒಂದೇ ಕೆರೆಯ ಬಗ್ಗೆ ಬೇರೆ ಬೇರೆ ಮಾತುಗಳನ್ನಾಡಿದರು. ಯಾರೋ ಒಬ್ಬರು ಕಳ್ಳ ಎಂದರು, ಕೆಲವರು ಹತ್ಯೆಗಾರ ಎಂದರು, ದಯಾಳು ಎಂದರು, ಮತ್ತೆ ಕೆಲವರು ಪಾಲಕ ಎಂದರು. ಆದರೆ ಸ್ವಲ್ಪ ಹೊತ್ತಿನ ನಂತರ ಕೆರೆಯ ಒಂದು ದೊಡ್ಡ ಅಲೆ ಬಂದು ಆ ಮರಳಿನ ಮೇಲೆ ಬರೆದಿದ್ದ ಎಲ್ಲವನ್ನು ಅಳಿಸಿ ಹೋಯಿತು. ಮರಳಿನ ತೀರ ಮತ್ತೆ ಮೊದಲಿನಂತೆಯೇ ಶಾಂತವಾಯಿತು. ಈ ಚಿಕ್ಕ ಕಥೆ ನಮಗೆ ಹೇಳುವ ಸಂದೇಶ ಎಂದರೆ, ಜನರು ನಮ್ಮ ಬಗ್ಗೆ ಏನು ಹೇಳುತ್ತಾರೆ ಎಂಬುದನ್ನು ನಾವು ಯೋಚಿಸುತ್ತಾ ಹೋದರೆ ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಕೆರೆಯಂತೆ ನಾವು ನಮ್ಮ ಕೆಲಸದಲ್ಲಿ, ನಮ್ಮ ಧ್ಯೇಯದಲ್ಲಿ ತಲ್ಲೀನವಾಗಿರಬೇಕು. ಕೆಲವರು ಒಳ್ಳೆಯದನ್ನು ಹೇಳುತ್ತಾರೆ, ಕೆಲವರು ಕೆಟ್ಟದ್ದನ್ನು. ಆದರೆ ನಾವು ನಮ್ಮ ನಡವಳಿಕೆಯಿಂದಲೇ ಬೆಳಗಬೇಕು. ಆದ್ದರಿಂದ ಜನರ ಮಾತುಗಳ ಬಗ್ಗೆ ಚಿಂತಿಸಬೇಡಿ. ಸಹನೆ ಇಡಿ, ಕೃತಜ್ಞತೆ ಇಡಿ ಮತ್ತು ಜೀವನದಲ್ಲಿ ಮುಂದೆ ಸಾಗಿ.